ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ವಿಷಯ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ದಿನ. ಈ ದಿನ ಭಗವಾನ್ ವಿಷ್ಣುನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ವೈಕುಂಠ ಏಕಾದಶಿ ಮಹತ್ವ. ಈ ದಿನ ವೈಕುಂಠದ್ವಾರ ಅಂದರೆ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆಯಿದೆ. ಉಪವಾಸ, ಜಪ, ಧ್ಯಾನ ಮಾಡಿದವರಿಗೆ ಮೋಕ್ಷಫಲ ಲಭಿಸುತ್ತದೆ. ವಿಶೇಷವಾಗಿ ಶ್ರೀಮನ್ನಾರಾಯಣ ಭಕ್ತರಿಗೆ ಅತ್ಯಂತ ಶುಭ ದಿನ. ಯಾವಾಗ ಬರುತ್ತದೆ? ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿ. ಸಾಮಾನ್ಯವಾಗಿ ಡಿಸೆಂಬರ್-ಜನವರಿ ನಡುವೆ ಬರುತ್ತದೆ. ಈ ದಿನ ಮಾಡುವ ಪೂಜೆಗಳು: ಉಪವಾಸ ಅಂದರೆ ಏಕಾದಶಿ ವ್ರತ, ವಿಷ್ಣು ಸಹಸ್ರನಾಮ ಪಠನ, ದೇವಾಲಯದಲ್ಲಿ ವೈಕುಂಠದ್ವಾರ ದರ್ಶನ, ತುಳಸಿ ಅರ್ಚನೆ, ಜಪ ಮಾಡಬಹುದಾದ ಮಂತ್ರ ಓಂ ನಮೋ ನಾರಾಯಣಾಯ ಅಥವಾ ಓಂ ಶ್ರೀಮನ್ನಾರಾಯಣಾಯ ನಮಃ. ವೈಕುಂಠ ಏಕಾದಶಿ ಮೋಕ್ಷದ್ವಾರ ತೆರೆದುಕೊಳ್ಳುವ ಪವಿತ್ರ ದಿನ. ಕಥೆ, ಮಂತ್ರ ಮತ್ತು ವ್ರತವಿಧಿ. ವೈಕುಂಠ ಏಕಾದಶಿಯ ಕಥೆ. ಪೌರಾಣಿಕ ಕಥೆಯ ಪ್ರಕಾರ ಒಮ್ಮೆ ಮುರಾಸುರನೆಂಬ ರಾಕ್ಷಸನು ದೇವತೆಗಳನ್ನು ಕಾಡುತ್ತಿದ್ದ. ದೇವತೆಗಳು ರಕ್ಷಣೆಗಾಗಿ ಭಗವಾನ್ ವಿಷ್ಣುನ ಶರಣಾಗಿದರು. ಭಗವಾನ್ ವಿಷ್ಣು ದೀರ್ಘಯುದ್ಧದ ನಂತರ ವಿಶ್ರಾಂತಿಗಾಗಿ ಬದರಿಕಾಶ್ರಮದಲ್ಲಿ ಯೋಗನಿದ್ರೆಗೆ ಹೋಗಿದರು. ಆ ಸಮಯದಲ್ಲಿ ವಿಷ್ಣುವಿನ ಶಕ್ತಿಯಿಂದ ಒಂದು ದಿವ್ಯದೇವಿ ಪ್ರತ್ಯಕ್ಷಳಾದಳು. ಅವಳೇ ಏಕಾದಶಿ ದೇವಿ. ಅವಳು ಮುರಾಸುರನನ್ನು ಸಂಹರಿಸಿದಳು. ಭಗವಾನ್ ವಿಷ್ಣು ಆಕೆಯ ಧೈರ್ಯದಿಂದ ಸಂತೋಷಗೊಂಡು ಹೇಳಿದರು, ಇಂದಿನಿಂದ ಏಕಾದಶಿ ದಿನ ಉಪವಾಸ ಮಾಡುವವರಿಗೆ ವೈಕುಂಠ ಲಭಿಸುತ್ತದೆ, ಪಾಪಗಳು ನಾಶವಾಗುತ್ತವೆ, ಭಕ್ತಿ ಮತ್ತು ಶಾಂತಿ ದೊರೆಯುತ್ತದೆ. ಆ ದಿನವೇ ವೈಕುಂಠ ಏಕಾದಶಿ ಎಂದು ಪ್ರಸಿದ್ಧವಾಯಿತು. ಈ ದಿನ ವಿಷ್ಣುವಿನ ಲೋಕವಾದ ವೈಕುಂಠದ್ವಾರ ತೆರೆದುಕೊಳ್ಳುತ್ತದೆ ಎಂಬ ನಂಬಿಕೆಯಿದೆ. 2. ವೈಕುಂಠ ಏಕಾದಶಿಯ ಮಹಿಮೆ. ಈ ದಿನ ಮಾಡಿದ ಒಂದು ಉಪವಾಸ 1000 ಏಕಾದಶಿ ವ್ರತದ ಫಲ ನೀಡುತ್ತದೆ. ವಿಷ್ಣು ಭಕ್ತರಿಗೆ ಮೋಕ್ಷಮಾರ್ಗ ತೆರೆದುಕೊಳ್ಳುತ್ತದೆ. ಮೃತ ಪೂರ್ವಜರಿಗೂ ಪುಣ್ಯ ಲಭಿಸುತ್ತದೆ. ಮನಸ್ಸಿಗೆ ಶಾಂತಿ, ಜೀವನಕ್ಕೆ ಸೌಭಾಗ್ಯ ಸಿಗುತ್ತದೆ. 3. ವೈಕುಂಠ ಏಕಾದಶಿ ವ್ರತವಿಧಿ. ಬೆಳಿಗ್ಗೆ ಬ್ರಹ್ಮಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ, ಶುಚಿ ವಸ್ತ್ರ ಧರಿಸಿ, ವಿಷ್ಣು ನಾರಾಯಣ ಫೋಟೋ ಮುಂದೆ ದೀಪ ಹಚ್ಚಿ. ಪೂಜೆ ಕ್ರಮ: ತುಳಸಿ ಎಲೆ ಅರ್ಪಿಸಿ, ಹೂವು, ನೈವೇದ್ಯ ಅಂದರೆ ಹಣ್ಣು, ತುಪ್ಪದ ದೀಪ, ವಿಷ್ಣು ಸಹಸ್ರನಾಮ ಅಥವಾ ನಾಮಜಪ. ಉಪವಾಸ ನಿಯಮ: ಸಂಪೂರ್ಣ ಉಪವಾಸ ಅಥವಾ ಹಣ್ಣು, ಹಾಲು, ನೀರು ಮಾತ್ರ. ಅನ್ನ, ಉಪ್ಪು, ಅಕ್ಕಿ ಸೇವನೆ ಮಾಡಬಾರದು. ರಾತ್ರಿ ಭಗವಾನ್ ವಿಷ್ಣು ಧ್ಯಾನ, ಮಂತ್ರಜಪ, ಕಥೆ ಹೇಳುವುದು ಅಥವಾ ಕೇಳಿಸುವುದು. ಶಾಂತಿ ಮತ್ತು ಮೋಕ್ಷಕ್ಕಾಗಿ ಓಂ ವಿಷ್ಣವೇ ನಮಃ, ಓಂ ವಾಸುದೇವಾಯ ನಮಃ 108 ಬಾರಿ ಪಠನ ಮಾಡಿ. 4. ವೈಕುಂಠದ್ವಾರ ಮಹತ್ವ. ಈ ದಿನ ದೇವಸ್ಥಾನಗಳಲ್ಲಿ ವೈಕುಂಠದ್ವಾರ ಎಂಬ ವಿಶೇಷ ಬಾಗಿಲು ತೆರೆಯಲಾಗುತ್ತದೆ. ಅದನ್ನು ದರ್ಶನ ಮಾಡಿದರೆ ಜೀವನದ ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆಯಿದೆ. ಈ ವೈಕುಂಠ ಏಕಾದಶಿಯಂದು ಭಗವಾನ್ ವಿಷ್ಣು ನಿಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ಭಕ್ತಿಯನ್ನು ನೀಡಲಿ. ವಿಡಿಯೋ ಲೈಕ್ ಮಾಡಿ, ಶ್ರೀಹರಿಯ ಭಕ್ತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ಪವಿತ್ರ ಸಂದೇಶವನ್ನು ಇತರರಿಗೂ ಹಂಚಿ.